ನಮಸ್ತೆ. ಇವತ್ತು ನಾನು ಹೀರೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಚಪಾತಿಗೆ. ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಕೇವಲ ಚಪಾತಿಗೆ ಒಂದೆಲ್ಲ ರೊಟ್ಟಿಗೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ನಾನು ಅಷ್ಟೊಂದು ಇಷ್ಟಪಡಲ್ಲ, ಅನ್ನಕ್ಕೆ ಅಷ್ಟು ಮ್ಯಾಚ್ ಆಗಲ್ಲ ಅನಿಸ್ತು. ಒಂದ್ಸಲ ಟ್ರೈ ಮಾಡಿದ್ರೆ ಅದಕ್ಕೆ ನಾನು ಚಪಾತಿ ಬಹಳ ಮಾಡ್ತೀನಿ. ಯಾವಾಗಲೂ ರೆಗ್ಯುಲರ್ ಪಲ್ಯ ಅಲ್ಲದೆ ಈ ತರ ಡಿಫ್ರೆಂಟ್ ಕೂಡ ಮಾಡ್ಕೊಂತಿದ್ನಿ. ಸಿಂಪಲ್ ಇಂಗ್ರೀಡಿಯೆಂಟ್ ಇಂದಾನೆ ಬಹಳ ಚೆನ್ನಾಗಿರುತ್ತೆ, ಬಹಳ ಟೇಸ್ಟ್ ಕೊಡುತ್ತೆ. ಆಯ್ತಾ? ಹೀರೆಕಾಯಿ, ಬೆಂಡೆಕಾಯಿ, ಚವಳೆಕಾಯಿ, ಸೋರೆಕಾಯಿ, ಬೂಜುಗುಂಬಳಕಾಯಿ ಇವೆಲ್ಲವೂ ತಿನ್ನೋದ್ರಿಂದ ನಮ್ಮ ದೇಹದೊಳಗೆ ಜೀವ ಕ್ರಿಯೆ ಇರುವಂತಹ ಕಣಗಳು ಉತ್ಪತ್ತಿ ಆಗುತ್ತೆ. ಅದರಿಂದ ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ವೀಕ್ನೆಸ್ ಕಮ್ಮಿ ಆಗುತ್ತೆ. ಓಕೆನಾ? ಟ್ರೈ ಮಾಡಿರುವಾಗ ಹೇಗೆ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಸ್ವಲ್ಪ ಶೇಂಗಾ ಬೀಜ ತಗೊಂಡು ಅದನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಅಂದರೆ ಸಿಮ್ಮಲ್ಲಿಟ್ಟು ಹುರ್ಕೊಳ್ಳಿ ಮತ್ತು ಸೀದೋಗ್ದಂಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ವಿಷ ಬರುತ್ತೆ ಅದಕ್ಕೆ. ಆಮೇಲೆ 2-2.5 ಸ್ಪೂನಷ್ಟು ನಾನು ಧನಿಯನ್ನು ಸ್ವಲ್ಪ ಅಲ್ಲಿ ಹುರಿದಿದ್ದೀನಿ. ಆಮೇಲೆ ಅದನ್ನು ಹುರಿದು ಮಿಕ್ಸಿಗೆ ಹಾಕಿದ್ದೀನಿ. ರೆಡಿ ಕೂಡ ಹಾಕ್ಕೋಬಹುದು, ಬಟ್ ನನಗದು ಹುರಿದು ಮಾಡ್ಕೊಳ್ಳೋಕೆ ಇಷ್ಟ, ಅದಕ್ಕೆ ಹಂಗೆ ಮಾಡಿದ್ದೀನಿ. ಇದಕ್ಕೆ ಮತ್ತು ಕೊಬ್ಬರಿ ಮತ್ತು ಶೇಂಗಾ ಬೀಜ ಎರಡನ್ನೂ ಮಿಕ್ಸಿಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ kg ಎಷ್ಟು ಹೀರೆಕಾಯಿನ ಅದರ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಸಿಪ್ಪೆ ಕೂಡ ಚಟ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅದನ್ನು ಕೂಡ ಬಿಸಾಕಬೇಡಿ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಕೊಂಡು, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಒಣಗಿದ ಕೊತ್ತಂಬರಿ ಕೂಡ ಸ್ವಲ್ಪ ಒಣಗಿಸ್ಕೊಂಡಿರ್ತೀನಿ, ಯಾಕಂದರೆ ಯಾವಾಗಲೂ ಕಾಸ್ಟ್ ಇರುತ್ತೆ ಅಂತ. ಆಮೇಲೆ ಅರಿಶಿನ, ಸ್ವಲ್ಪ ಇಂಗು, ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಎಲ್ಲ ನೀಟಾಗಿ ಕಲಿಯೋ ಥರ. ಆಮೇಲೆ ಅದಕ್ಕೆ ನಾನು ಹೆಚ್ಚಿದ ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ, ಅಂದರೆ ಮಿಕ್ಕಿದ್ದು ಇದಿತ್ತು ಕರಿಬೇವು, ಅದನ್ನು ಹಾಕಿದ್ದೀನಿ. ಆಮೇಲೆ ಹೀರೆಕಾಯಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಒಗ್ಗರಣೆ ಎಲ್ಲ ನೀಟಾಗಿ ಕಲಿಯೋ ಥರ. ಇದಕ್ಕೇನು ಜಿಡ್ಡು ಬೇಡ, ಹಾಗಂತ ಇಲ್ದಂಗೂ ಇರೋಲ್ಲ, ಮೀಡಿಯಮ್ ಆಗಿರಬೇಕು. ಆಮೇಲೆ ಹುರಿದಂತಹ ಧನಿಯಾ ಪೌಡರ್ ಅದನ್ನು ಹಾಕ್ಕೊಂಡಿದ್ದೀನಿ. ಮುಂಚೆನೇ ಹೇಳಿದ್ದೀನಿ, ಬೇಕು ಇಂಟ್ರೆಸ್ಟ್ ಇರೋರು ಹೊರಗಡೆ ತಂದಾದರೂ ಧನಿಯಾ ಪುಡಿ ಬಳಸ್ಬೋದು. ಆಮೇಲೆ ಅಚ್ಕಾರದ ಪುಡಿ, ಖಾರಕ್ಕೋಸ್ಕರ ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಮನೆ ತಂದಿದ್ದು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿನೇ ಎಲ್ಲದು, ಅದನ್ನೇ ಹಾಕ್ತೀನಿ. ಖಾರ ಕಮ್ಮಿ ಇರುತ್ತೆ, ಬಣ್ಣ ಭಾಳ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ನೀಟಾಗಿ ಆ ಹೀರೆಕಾಯಿಗೆ ಅದನ್ನೆಲ್ಲ ಇದು ಮಾಡ್ಕೊಂಡ್ಮೇಲೆ, ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಬಿಡಬೇಕು. ಅದು ಸ್ವಲ್ಪ ನೀಟಾಗಿ ಬೇಯಬೇಕು. ಪೂರ್ತಿಯಾಗಿ ಬೆಂದಿದೆ ಅಂತ ಅನಿಸಿದ ಮೇಲೆ ನಾವು ಹಾಕ್ಕೊಂಡಿರ್ತೀವಲ್ಲ ಶೇಂಗಾ ಬೀಜ ಮತ್ತು ಕೊಬ್ಬರಿ, ಇದನ್ನು ಆ ಗ್ರೇವಿನ ಅದರೊಳಗೆ ಹಾಕಬೇಕು. ಬರೀ ಹೀರೆಕಾಯಿ ಪಲ್ಯ ಮಾಡಿ ತುಂಬ ಸ್ವಲ್ಪ ಬರುತ್ತೆ, ಅದ್ರ ಥರ ಗ್ರೇವಿ ಮಾಡಿರಿ, ತುಂಬ ಜನಕ್ಕೆ ಬರುತ್ತೆ. ಆಮೇಲೆ ಭಾಳ ಚೆನ್ನಾಗೂ ಇರುತ್ತೆ, ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ, ಲಿಕ್ವಿಡ್ ಕೂಡ ಇರುತ್ತಲ್ಲ, ಹಾಗಾಗಿ ಎಲ್ಲರಿಗೂ ಈಡಾಗುತ್ತೆ. ಸ್ವಲ್ಪ ಹೀರೆಕಾಯಿ ಇದೆ ಅಂತ ಕೂಡ ಇದನ್ನು ಮಾಡಿ 4-5 ಜನಕ್ಕೂ ಈ ಗ್ರೇವಿ ಸರಿಗೆ ಹೋಗುತ್ತೆ ಚಪಾತಿಗೆ. ಆಮೇಲೆ ಅದನ್ನ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಆಮೇಲೆ ಉಪ್ಪು ಹಾಕಿ ಮರಳಿಸ್ಬೇಕು. ಅದು ಸ್ವಲ್ಪ ಎಣ್ಣೆ ತೇಲತ್ತೆ, ಒಂಚೂರು ಮೇಲೆ ಬರುತ್ತೆ, ಆವಾಗ ಅದು ಪೂರ್ತಿಯಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ಇಲ್ಲಿ ಸುತ್ತಾಗಿದೆ ನೋಡಿ, ಎಣ್ಣೆ ಇದೆ ನೋಡಿ, ಆ ಥರ ಅದು ಮಾಡ್ಕೊಂಡ್ಮೇಲೆ ನೀವು ಈ ಥರ ಆಗುತ್ತೆ ಗ್ರೇವಿ. ಗಟ್ಟಿನೂ ಇರಲ್ಲ, ನೀರಾಗೂ ಇರಲ್ಲ, ಈ ಥರ ಇರುತ್ತೆ. ಇದು ಚಪಾತಿಗೆಲ್ಲ ಭಾಳ ಚೆನ್ನಾಗಿರುತ್ತೆ. ನಾನು ಚಪಾತಿಗೆ ಮಾಡ್ತೀನಿ, ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.